ನಮಸ್ಕಾರ. ಇವತ್ತಿನ ವಿಷಯ ಡಿಫ್ರೆಂಟ್ ಆಗಿರೋದು ಒಂದು ಕ್ರೈಮ್ ಅಲ್ಲ ಅಂತ. ಹೇಗೆ ಗೊತ್ತಾ? ನೋಡಿ, ನನ್ನ ಮಗನಿಗೆ ಸ್ಕೂಲಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರಂತೆ. 5 ಸೆಂಟೆನ್ಸ್ ಮಾತಾಡೋದಕ್ಕೆ ಹೇಳಿದ್ರಂತೆ. ಉಳಿದಿರೋ ಮಕ್ಕಳೆಲ್ಲ ಪೆನ್ನು, ಪೆನ್ಸಿಲ್ಲು, ಶಾರ್ಪ್ನರ್ ಈ ಥರ ಚೂಸ್ ಮಾಡಿಕೊಂಡು ಈಸಿಯಾಗಿರುವಂಥ ಟಾಪಿಕ್ನ ವೆಜಿಟೇಬಲ್ಸು, ಫ್ರೂಟ್ಸ್ ಥರ ಮಾತಾಡಿದ್ರಂತೆ. ನನ್ನ ಮಗನ ಹತ್ರ ನಾನು ಕೇಳಿದೆ, ಟಾಪಿಕ್ ನಿನ್ನ ಚಾಯ್ಸ್ ಅಂತೆ, ಯಾವ್ದು ಮಾತಾಡಬೇಕು ಅಂತಿದೆಯಾ ಅಂತ. ಅವ್ನು ಹೇಳಿದೆ, ನನಗೆ ಕೊರೋನಾ ವೈರಸ್ ಬಗ್ಗೆ ಮಾತಾಡಬೇಕಂತ. ಅದಕ್ಕೆ ನಾವೇನು ಮಾಡಿದ್ವಿ, ಕೊರೋನಾ ವೈರಸ್ದೊಂದು ಎನಿಮೇಟೆಡ್ ಚಿತ್ರ ಮಾಡಿಬಿಟ್ಟು ಅವನಿಗೊಂದು ಪ್ರಿಂಟೌಟ್ ತೊಗೊಂಡು ಕೊಟ್ಟು ಕಳಿಸಿದ್ವಿ. ಅವ್ನು ಮಾತಾಡ್ದ ಮತ್ತು ಎಲ್ಲರೂ ಕ್ಲ್ಯಾಪ್ ಮಾಡಿದ್ರು ಅಮ್ಮ ಅಂತ ಹ್ಯಾಪಿಯಾಗಿ ಬಂದ. ವಿಷಯ ಏನಂದರೆ, ಎಲ್ಲ ಮಕ್ಕಳು ಕಾಮನ್ ಆಗಿ ನಮ್ಮ ತಲೆಗೆ ಏನು ಬರುತ್ತೆ, ಚಿಕ್ಕ ಮಕ್ಕಳು ಏನು ಮಾತಾಡೋದಕ್ಕಾಗತ್ತೆ ಹೇಳಿ? ಆ ಥರದ ಕಾಮನ್ ಟಾಪಿಕ್ಸು, ಪೆನ್ಸಿಲ್ಲು, ರಬ್ಬರು, ಶಾರ್ಪ್ನರು, ವೆಜಿಟೇಬಲ್ಸು, ಫ್ರೂಟ್ಸ್ ಬಗ್ಗೆ ಮಾತಾಡಿದರು. ಓಕೆ. ಇನ್ನೊಂದೇನೆಂದರೆ, ಇವಾಗ ಅವ್ನು ಕರಾಟೆ ಕ್ಲಾಸ್ಗೆ ಹೋಗ್ತಾನೆ. ಅಲ್ಲಿ ಕ್ಲಾಸ್ನಲ್ಲಿ ಅವ್ರಿಗೆ ಮಂಡೇ ಒಂದು ರೀತಿ, ವೆನ್ನೆಸ್ಡೇ ಒಂದು ರೀತಿ, ಫ್ರೈಡೇ ಒಂದು ರೀತಿ ಎಕ್ಸಸೈಸಸ್ ಇರುತ್ತೆ. ಸೊ ಫ್ರೈಡೇ ಅನ್ನೋದು ಅವ್ರಿಗೆ ಜಾಗಿಂಗ್ ಇದೆ. ಆ ಫ್ರೈಡೇನಲ್ಲಿ ಇವನು ಎಲ್ಲರೂ ಜಾಗಿಂಗ್ ಹೋಗೋದಕ್ಕೆ ರೆಡಿಯಾಗಿದ್ದರು. ಮಕ್ಕಳಿಗೆ ಎಕ್ಸೈಟ್ಮೆಂಟ್, ಅದು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ. ಎಲ್ಲ ಮಕ್ಕಳನ್ನು ಮಾಸ್ಟರ್ಗೆ ಹೆದರ್ಕೊಂಡು ಸುಮ್ಮನೆ ಇದ್ದರು. ಇವನು ಹೋಗಿ, ಇವತ್ತು ಫ್ರೈಡೇ ಅಲ್ವಾ ಮಾಸ್ಟರ್, ಇವತ್ತು ನಿಮ್ಗೆ ಕರ್ಕೊಂಡು ಹೋಗ್ತೀರಾ ಹೊರಗಡೆ ಜಾಗಿಂಗ್ಗೆ ಅಂತ ಕೇಳ್ದ. ಎಲ್ಲರೂ ಹೆದರ್ಕೊಂಡಿದ್ರು. ಎಲ್ಲ 40 ಜನ ಮಕ್ಕಳು ಹೆದರ್ಕೊಂಡಿದ್ರೆ ಇವನು ಹೋಗ್ಬಿಟ್ಟು ಕೇಳ್ಕೊಂಡು ಬಂದ ಅಲ್ವಾ. ಆಮೇಲೆ ಎಲ್ಲ ಮಕ್ಕಳು ಅದೇ ಕ್ಲಾಸಲ್ಲಿ ಎಲ್ಲ ಮಕ್ಕಳು ನೀರು ಕುಡಿಲ್ಲ ಅಂತ ಕೇಳ್ತಾರೆ. ತುಂಬ ಸೆಕೆ ಇದೆ, ಜೊತೆಗೆ ಚೆನ್ನಾಗಿ ಎಕ್ಸಸೈಸ್ ಮಾಡಿಸ್ತಿರ್ತಾರೆ. ಸೊ ನೀರು ಬೇಕೇ ಬೇಕಾಗುತ್ತೆ. ಎಲ್ಲ ಮಕ್ಕಳು ನೀರು ಕುಡಿಲ್ಲ ಅಂತ ಪರ್ಮಿಷನ್ ತೊಗೊಂಡು ಪಟ ಅಂತ ಕುಡಿತಾ ಇದ್ದರೆ ನನ್ನ ಮಗ ಡಿಹೈಡ್ರೇಟ್ ಆಗಿ ಮನೆಗೆ ಬರ್ತಾನೆ. ಅವ್ರದ್ದೆಲ್ಲರದು ಉಲ್ಟಾ ಆಯಿತಾ. ಇನ್ನೊಂದೇನು ಹೇಳಬೇಕಾಗಿದ್ದನು, ಸ್ಕೂಲ್ಗೆ ಹೋಗ್ಬೇಕಂದ್ರೆ 8:30 ಸ್ಕೂಲ್ಗೆ ಬೇಗ ಹೇಳ್ತಾರೆ. ನನ್ನ ಮಗ ಹೇಳ್ತಾನೆ 7:30ಗೆ. ಅದೇ ಹಾಲಿಡೇಸ್ ಇರುತ್ತಲ್ಲ, ಸ್ಕೂಲ್ಗೆ ಹೋಗೋದಿರೋದಿಲ್ಲ ನೋಡಿ, ಆವಾಗ 6 o'clock ಎದ್ಬಿಡ್ತಾನೆ ಬೆಳಿಗ್ಗೆ. ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್. ನಾವು ಅವನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ. ಪಾರ್ಕಲ್ಲಿ ಪ್ಲೇ ಏರಿಯಾ ಇರುತ್ತೆ. ಈ ಕಡೆ ನಾವು ಎಕ್ಸಸೈಸ್ ಮಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಅಂತ ಜಾಗ ಇರುತ್ತೆ. ಅವನನ್ನು ಪ್ಲೇ ಏರಿಯಾದಲ್ಲಿ ಬಿಟ್ಬಿಟ್ಟು ನಾನು 1 ರೌಂಡ್ ಈ ಕಡೆಯಿಂದ ಈ ಕಡೆ ಹೋಗಿ ಬರೋಷ್ಟೊತ್ತಿಗೆ ಎವ್ರಿ ಸಿಂಗಲ್ ಟೈಮ್ 30 ಸೆಕೆಂಡ್ಸ್ ನಾನು ಹಿಂಗೆ ಹೋಗಿ ಹಿಂಗೆ ಬರೋದಕ್ಕೆ ಬೇಕಾಗ್ಬೋದು ಅಂತ ಇಟ್ಕೊಂಡ್ರೆ, ಪ್ರತಿ 30 ಸೆಕೆಂಡ್ಸ್ನಲ್ಲಿ ಅವನು ಅಲ್ಲಿರೋದೇ ಇಲ್ಲ. ನಾನು ಹೋಗುವಾಗ ಅವನಿಗೆ ವೇವ್ ಮಾಡಿಬಿಟ್ಟು ಹೋಗಿರ್ತೀನಲ್ಲ ಬಾಯ್ ಅಂತ, ವಾಪಸ್ ಬರೋಷ್ಟೊತ್ತಿಗೆ ಅವನು ಅಲ್ಲಿರೋದೇ ಇಲ್ಲ, ಬೇರೆ ಏನೋ ಮಾಡ್ತಾ ಇರ್ತಾನೆ. ಮತ್ತೆಲ್ಲ ಮಕ್ಕಳು ಇಡೀ ಚಿತ್ರ ಹಾಗೇ ಇರುತ್ತೆ ಪ್ಲೇ ಗ್ರೌಂಡ್ದು. ಅಂದರೆ ಈಗ ಜೋಕಾಲಿ ಆಡ್ತಾ ಇರೋ ಮಕ್ಕಳು ಜೋಕಾಲಿ ಆಡ್ತಾ ಇರ್ತಾರೆ, ಜಾರುಬಂಡಿ ಆಡ್ತಾ ಇರೋ ಮಕ್ಕಳು ಜಾರುಬಂಡಿನೇ ಆಡ್ತಾ ಇರ್ತಾರೆ, ಓಡ್ತಾ ಇರೋ ಮಕ್ಕಳು ಓಡ್ತಾನೆ ಇರ್ತಾರೆ, ಬೀಳ್ತಾ ಇರೋ ಮಕ್ಕಳು ಬೀಳ್ತಾನೆ ಇರ್ತಾರೆ, ಎಲ್ಲ ಸ್ಟ್ಯಾಚ್ಯೂ ಥರ ನಿಂತಿರ್ತಾರೆ ಅನ್ನೋ ಥರ. ನನ್ನ ಮಗ ಮಾತ್ರ ವಿಂಡ್ ಥರ ಮೂವ್ ಆಗಿರ್ತಾನೆ, ಎಲ್ಲಿರ್ತಾನೆ ಅಂತ ಗೊತ್ತಾಗೋದಿಲ್ಲ. ಎವ್ರಿ ಸಿಂಗಲ್ ಟೈಮ್ ನಾನು ಅವನ್ನ ಹುಡುಕ್ಲೇಬೇಕು. ಎಲ್ಲ ಪ್ಲೇ ಗ್ರೌಂಡಲ್ಲಿ ಎಲ್ಲ ಕಡೆ ಕಣ್ಣಾಯಿಸಿದ ಮೇಲೆ ಎಲ್ಲೋ ಒಂದು ಕಡೆ ಸಿಗ್ತಾನೆ. ಈ ಕಡೆ ಇದ್ದಾನೆ ಅಂತ ಅಂದ್ಕೊಂಡ್ರೆ ಅವ್ನು ಈ ಕಡೆ ಸಿಕ್ಕಿರ್ತಾನೆ ನಮ್ಗೆ ನೆಕ್ಸ್ಟ್ ಟೈಮ್ ನೋಡುವಾಗ. ಸೊ ಅವ್ನು ಖಂಡಿತವಾಗಿಯೂ ಡಿಫ್ರೆಂಟೇ. ಒಂದು ನಿಮಿಷ ರೀ, ನಾನು ಹೇಳಕ್ಕೆ ಹೊರಟಿರೋದು ನನ್ನ ಮಗ ತುಂಬ ಗ್ರೇಟು, ತುಂಬ ಡಿಫ್ರೆಂಟು ಅಂತ ಅಲ್ಲ. ಯೋಚನೆ ಮಾಡಿ ನೋಡಿ, ಎಲ್ಲ ಮಕ್ಕಳೂ ಡಿಫ್ರೆಂಟೇ. ನಾವೂ ಡಿಫ್ರೆಂಟೇ ಆಗಿದ್ವಿ, ನಮ್ಮ ಪೇರೆಂಟ್ಸೂ ಡಿಫ್ರೆಂಟೇ ಆಗಿದ್ದರು. ಹಾಗೆ ಪ್ರತಿಯೊಂದು ಮಕ್ಕಳೂ ಡಿಫ್ರೆಂಟಾಗೇ ಯೋಚನೆ ಮಾಡ್ತಾರೆ, ಡಿಫ್ರೆಂಟಾಗೇ ಇರ್ತಾರೆ. ಆದರೆ ನಿಮಗೆ ಕುಂಬಾರ ಗೊತ್ತಲ್ಲ, ಪಾಟ್ ಮಾಡುವವರು, ಅವ್ರಿಗೆ ಕೊಡೋದು ಸೇಮ್ ಮಣ್ಣಿನ ಮುದ್ದೆನೇ ಇಟ್ಕೊಂಡಿರ್ತಾರೆ. ಆದರೆ ಕೆಳಗಡೆ ಚಕ್ರನ ಗರ್ರ ಅಂತ ತಿರುಗಿಸ್ಬಿಟ್ಟು ಮೇಲ್ಗಡೆಯಿಂದ ಅವ್ರು ಪ್ರೆಷರ್ ಕೊಡ್ತಾರಲ್ಲ ಬೇರೆ ಬೇರೆ ರೀತಿಯಲ್ಲಿ, ಆ ಥರ ಕೊಟ್ಟಾಗ ಹೊರಗಡೆ ಬರುವಂಥ ಪ್ರಾಡಕ್ಟ್ ಬೇರೆ ಆಗಿರುತ್ತೆ. ಎಲ್ಲ ಸಲನೂ ಅದು ಪಾಟೇ ಆಗಿರಬೇಕಂತ ರೂಲ್ಸ್ ಇಲ್ಲ, ಡಿಸೈನು ಬೇರೆ ಆಗಿರ್ಬೋದು. ಸೊ ನಮ್ಮನ್ನು ರೂಪಿಸುವಂಥದ್ದು, ಮಕ್ಕಳನ್ನು ರೂಪಿಸುವಂಥದ್ದು ಇದೆಯಲ್ಲ, ಅದು ನಮ್ಮ ಫ್ಯಾಮಿಲಿ, ನಮ್ಮ ಪೇರೆಂಟ್ಸು, ನಮ್ಮ ಸೊಸೈಟಿ, ನಮ್ಮ ಫ್ರೆಂಡ್ಸು, ನಮ್ಮ ಸುತ್ತಲಿನ ಪರಿಸರ, ವಾತಾವರಣ. ಈ ಥರ ನಾವು ಎಲ್ಲರೂ ಡಿಫ್ರೆಂಟಾಗೇ ಇರೋರನ್ನು ಕುದುರೆಗೆ ಕಣ್ಣಿಗೆ ಕಟ್ಟಿದರೆ ಹೇಗಾಗುತ್ತೆ ಹೇಳಿ? ಎರಡೂ ಕಡೆ ಹೊರಗಡೆ ಪ್ರಪಂಚ ಬೇರೆ ಬೇರೆನೇ ಇರುತ್ತೆ, ಆದರೆ ಅದಕ್ಕೆ ಕಾಣಿಸೋದೇ ಇಲ್ಲ, ಎದುರುಗಡೆದು ಮಾತ್ರ ಕಾಣಿಸ್ತಾ ಇರುತ್ತೆ ಅಲ್ವಾ? ಆ ಥರ ಆಚೆ ಈಚೆದನ್ನೆಲ್ಲ ನೋಡೋದನ್ನ ಬಿಟ್ಬಿಟ್ಟು ನಾವು ಎಲ್ಲೋ ಒಂದು ಕಡೆ ನೋಡ್ಕೊಂಡು ಇಷ್ಟೇ ನನ್ನ ಪ್ರಪಂಚ ಅಂದ್ಕೊಂಡು ಹೋಗ್ತಾ ಇರ್ತೀವ ಅಂತ ಅನ್ನಿಸ್ಬಿಡ್ತು ನನಗೆ. ಯಾಕಂದರೆ ಆ ಥರನೇ ನೋಡಬೇಕು, ಆ ಥರನೇ ಹೋಗಬೇಕು ಅಂತ ಇರೋಲ್ಲ. ಆದರೆ ನಾವು ಎಷ್ಟೋ ಆಪ್ಷನ್ಗಳನ್ನು ತೆಗೆದಾಕಿ ಒಂದೇ ಬಾಕ್ಸ್ನಲ್ಲಿ ಇಟ್ಕೊಂಡು ಒಂದೇ ಬಾಕ್ಸಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ಏನಾಯ್ತಂದರೆ, ಇವಾಗ ಒಂದು ಮಂತ್ಸ್ ಬ್ಯಾಕ್ ನಮ್ಮದು ಫ್ಲೈಟ್ ಕ್ಯಾನ್ಸಲ್ ಆಗಿಬಿಡ್ತು. ನಾವು ಇಲ್ಲಿಗೆ ಬರಬೇಕಾಗಿತ್ತು, ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಡ್ತು. ಬೇರೆ ಆಪ್ಷನ್ ಇರಲಿಲ್ಲ. ಲಗೇಜನ್ನು ಮಗನ್ನು ತೊಗೊಂಡು ಬರೋಕ್ಕಾಗ್ತಾ ಇರಲಿಲ್ಲ. ಬಸ್ಸಲ್ಲಿ ಬರೋಕ್ಕಾಗಲ್ಲ, ಟ್ರೈನಿಗೆ ಬರೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. 15 hours ಟ್ರಾವೆಲ್ ಮಾಡ್ಕೊಂಡು ಬರೋದು ಹುಡುಗಾಟಿಗೆ ಆಗಿರಲಿಲ್ಲ, ನನ್ನ ಮಗನೂ ತೊಗೊಂಡು ಲಗೇಜು ತೊಗೊಂಡು. ಸೊ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಆದರೆ ನನ್ನ ಮಗ ನನಗೆ ಅಲ್ಟರ್ನೇಟ್ ಸಜೆಷನ್ ಕೊಟ್ಟ. ಏನು ಗೊತ್ತಾ, ಹತ್ತಿರದಲ್ಲಿ ಒಂದು 2-3 hours ದೂರದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಫ್ಲೈಟ್ ಬದಲಿಗೆ ನಾವು ಕಾರ್ ತೊಗೊಂಡು ಹೋಗ್ಬೋದಲ್ಲ ಅಂತ.
ಆ ಥರ ನಾವು ಬೇರೆ ಆಯ್ಕೆಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟು ಒಂದೇ ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ಅದನ್ನು ನಾವು ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ನಮ್ಮನ್ನು ಈ ರೀತಿ ರೂಪಿಸಿದವರು ನಮಗೆ ಕೆಟ್ಟದಾಗಲಿ ಅಂತ ರೂಪಿಸಿರೋದಿಲ್ಲ. ಆದರೆ ಇವಾಗ ನೋಡಿ, ನಾವು ಊಟ ಮಾಡುವಾಗ ಹೇಗೆ ಕೂತ್ಕೋಬೇಕು ಅಂತ ಒಂದು ರೂಲ್ಸ್ ಇರುತ್ತಲ್ಲ. 2 ಕಾಲನ್ನ ಮಡಚಿಟ್ಕೋಬೇಕು, ಕೈಯಲ್ಲಿ ತಾಟು ಇಟ್ಕೋಬಾರ್ದು, ಕೆಳಗಡೆ ಇಟ್ಕೋಬೇಕು, ಹೀಗೆ ಊಟ ಮಾಡ್ಬೇಕು, ಹಾಗೆ ಊಟ ಮಾಡ್ಬೇಕಂತ. ಈ ಥರ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ನಾವು ಯೋಚನೆ ಮಾಡುವ ರೀತಿಯನ್ನು ಬದಲಾಯಿಸಿ ನಾವು ಆಮೇಲೆ ಹೇಗಾಗಿರ್ತೀವಿ ಅಂದರೆ ಈ ಕುದುರೆ ಥರನೇ ಆಗಿಬಿಟ್ಟಿರ್ತೀವಿ. ಎಲ್ಲ ಆಪ್ಷನ್ಗಳನ್ನು ತೆಗೆದುಹಾಕಿ ಹಳೆಯ ಕಾಲದಲ್ಲಿ ಯಾವಾಗಲೂ ಒಂದು ಸಾರಿ ಈ ಥರ ನಾವು ಯೋಚನೆ ಮಾಡಿರೋದ್ರಿಂದ ಇವಾಗಲೂ ಅದನ್ನೇ ಮಾಡಬೇಕು ಮತ್ತು ಅದೊಂದೇ ದಾರಿ, ಅದೊಂದೇ ಸರಿ ಅಂತ. ಈ ಥರ ಬೇರೆ ಬೇರೆ ಆಪ್ಷನ್ಗಳು ಇದ್ರೂ ನಾವು ಅದನ್ನೆಲ್ಲ ತೆಗೆದುಹಾಕಿ ಏನು ಯೋಚನೆ ಮಾಡದೇ ಇರೋ ಥರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಬದಲಿಗೆ ಈ ಥರ ಮಕ್ಕಳ ಥರನೇ ನಾವು ಯೋಚನೆ ಮಾಡಿದರೆ, ಅಥವಾ ಮಕ್ಕಳು ಈ ರೀತಿ ಯೋಚನೆ ಮಾಡ್ತಾ ಇರುವಾಗ ನಾವು ಅವ್ರನ್ನ ಸಪೋರ್ಟ್ ಮಾಡಿದರೆ, ಎಲ್ಲದಕ್ಕೂ ಅಲ್ಲ, ಮಕ್ಕಳಿಗೆ ಹೆಚ್ಚಿನ ಸಾರ್ತಿ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿರೋದಿಲ್ಲ. ಆದರೆ ಈ ಥರ ಈಗ ನನ್ನ ಮಗ ಟಾಪಿಕ್ಕನ್ನು ಆಯ್ಕೆ ಮಾಡ್ಕೊಂಡ ನೋಡಿ, ಆ ಥರ ಟಾಪಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಅವನಿಗೆ ಸಪೋರ್ಟ್ ಮಾಡಿದ್ವಿ. ನಾನು ಫೋರ್ಸ್ ಮಾಡಲಿಲ್ಲ. ಆ್ಯಪಲ್ ಬಗ್ಗೆ ಮಾತಾಡು, ನೀನು ಫ್ರೂಟ್ಸ್ ಬಗ್ಗೆ ಮಾತಾಡು, ವೆಜಿಟೇಬಲ್ ಬಗ್ಗೆ ಮಾತಾಡು ಅಂತ ಹೇಳಿಲ್ಲ. ನಿನ್ನ ಟಾಪಿಕ್ ನಿನಗೆ ಮಾತಾಡೋದಕ್ಕೆ ಯಾವುದು ಇಷ್ಟ ಅಂತ ಕೇಳಿದ್ವಿ. ಆ ರೀತಿ ಆ ಥರದ ಕೆಲವೊಂದು ಆಪ್ಷನ್ಗಳನ್ನು ಅವರಿಗೆ ಕೊಟ್ಟರೆ, ಅವರ ಆಯ್ಕೆಗಳನ್ನು ಅವ್ರಿಗೆ ಬಿಟ್ಟರೆ, ಆವಾಗ ಅವರಿಗೆ ನಾವು ಈ ಥರದ್ದು ಯೋಚನೆ ಮಾಡ್ಬೋದು ಡಿಫ್ರೆಂಟಾಗಿ ಅಂತ ಅನಿಸಿದರೆ ಅವರು ಬೇರೆ ರೀತಿ ಯೋಚನೆ ಮಾಡೋ ಥರ ಆಗುತ್ತೇನೋ ಅಂತ ಅನಿಸುತ್ತೆ. ಆದ್ದರಿಂದ ನಮ್ಮ ಪ್ರಯತ್ನ ನಾವು ಮಾಡೋಣ. ಎಲ್ಲರೂ ಡಿಫ್ರೆಂಟಾಗೇ ಇದ್ದೀವಿ, ಡಿಫ್ರೆಂಟಾಗೇ ಇರೋಣ, ಚೆನ್ನಾಗಿರುತ್ತೆ. ವೈವಿಧ್ಯತೆಯಲ್ಲಿ ಏಕತೆ ಅಂತೀವಲ್ಲ, ಭಾರತದ ಥರ ತುಂಬ ಚೆನ್ನಾಗಿರುತ್ತೆ. ಏನಂತೀರಾ?